ಅಯ್ಯೋ ಅಯ್ಯೋ ಅಯ್ಯೋ, ಈ ಮೂದೇವಿಗಳು ನೋಡು ಇನ್ನೂ ಬಂದಿಲ್ಲ. ಎಷ್ಟು ಸರಿ ಹೇಳಿದ್ದೀನಿ ಸಂಘಕ್ಕೆ ಕರೆಕ್ಟ್ ಟೈಮಿಗೆ ಬರ್ರೆ ಅಂತ ಹೇಳಿದ್ದೀನಿ. ಒಬ್ಬರಾದ್ರೂ ಬರ್ತಾರಾ? ದಿನಾನು ಇವ್ರ ಮನೆ ಬಾಗಿಲಿಗೆ ಹೋಗಿ ಕರೆಯೋಕ್ಕಾಗ್ತದೆ ನಾವು? ಹ್ಞೂ ಕಣೆ ಲಕ್ಷ್ಮಿ, ಯಾವಾಗಲೂ ನಾವೇ ಬಂದು ಕಾಯ್ಕೋಬೇಕು ಇವ್ರಿಗೆ. ಓಹ್, ಇವ್ರದ್ದು ಆಗ್ಲಿಲ್ಲಮ್ಮ, ನಾಳೆಯಿಂದ ನಾನು ಲೇಟಾಗಿ ಬರ್ತೀನಿ ಅಷ್ಟೇ. ಹ್ಞೂ, ನಾವು ಹಾಗೆ ಮಾಡೋಣ. ಒಂದು ಗಂಟೆ ಬಿಟ್ಟು ಬರಬೇಕು. ಕಾದು ಕಾದು ಸಾಕಾಗಬೇಕು ಇವ್ರ ಮೂದೇವಿಳಿಗೆ. ಅಲ್ಲ, ಎಷ್ಟು ಸಲ ಹೇಳಬೇಕು? ಒಂದು ಸಲಿನ ಎರಡು ಸಲಿನ ವಾರನೂ ಇದೇ ಆಯ್ತು ಇವ್ರ ಗೋಳು. ಅಲ್ಲ, ಸಂಘಕ್ಕೂ ಬರಲ್ಲ ಸರಿಯಾಗಿ, ಹಬ್ಬಕ್ಕೂ ಸೈನ್ ಹಾಕಲ್ಲ. ಸೈನ್ ಹಾಕ್ದಿದ್ರೆ ಆ ಸರ್ ಬಂತಂದು ಏನಮ್ಮ ಒಬ್ಬರು ಸೈನ್ ಹಾಕಿಲ್ಲ ಅಂತೇಳಿ ಅಲ್ಲಿ ನಾನು ಬೈಸ್ಕೋಬೇಕಾಗ್ತದೆ. ಆ ಸಂಘಕ್ಕೆ ಬಂದವರು ಅದೇನೇನು ಸಾಲ ಆಯಿತು ಎಲ್ಲ ಕಟ್ಬಿಟ್ಟು ಹೋಗ್ಬೇಕೋ ಬೇಡವೋ? ಬರೀ ಕೈಯಲ್ಲಾಡ್ಸ್ಕೊ ಬಂದ್ಬಿಡೋದು, ಸೈನ್ ಹಾಕ್ಬಿಟ್ಟು ಹೊರಟೋಗ್ಬಿಡ್ತಾರೆ. ದುಡ್ಡೇನೋ ರೊಕ್ಕ ಕಟ್ತಾನ? ಎಲ್ಲಿಂದ ತಂದು ಕಟ್ಲಿ ನಾನು? ಅರೇ, ಪಾರ್ವಕ್ಕ ಬಂದು ಬಿಟ್ಟಿದ್ದಾರೆ. ಪಾರ್ವಕ್ಕ, ಎಷ್ಟು ಗಂಟೆಗೆ ಬಂದೆ ನೀನು? ಈಗಲೇ ಬಂದಿದ್ದು. ನಾವು ಸ್ವಲ್ಪ ಹೊತ್ತಾಯ್ತಷ್ಟೇ, ಬಾ. ಅರೆ ಹೌದಾ, ನಾನು ನಿಮಗೆ ಅಲ್ಲಿ ಕಾಯ್ತಾ ಇದ್ದೆ, ನೀವು ಜಲ್ದಿ ಬಂದ್ಬಿಟ್ಟಿದ್ದೀರಾ ಇಲ್ಲಿಗೆ. ಇಲ್ಲ, ನಾನು ಶೌಟಜ್ಜಿನ ಕೇಳಿದೆ. ಅದಕ್ಕೆ ಪಾತಿ ಇವತ್ತು ಬಿರಿಯಾನಿಗೆ ಮಾಡ್ತಾ ಇದ್ದಾಳೆ ಅಂತ ಅಂದ್ಲು. ಅದಕ್ಕೆ ಸುಮ್ಕಾದೆ. ನೀನು ಇವತ್ತು ಹಬ್ಬ ಮಾಡ್ತಾ ಇದ್ದೇನೋ ಬರಲ್ಲೇನೋ ಅಂತ ಸುಮ್ಕಾದೆ. ಅರೆ, ಆ ಶೌಟಜ್ಜಿಗೆ ಕಿವಿನ ಕೇಳೋದಿಲ್ಲ. ನಾನು ಬಿರಿಯಾನಿಗೆ ಅಂತ ಹೇಳಿಲ್ಲ ಇವತ್ತು. ನಾನು ಬೇಳೆ ಸಾರು ಅನ್ನ ಮಾಡಿದ್ದೀನಿ. ಆ ಬಿರಿಯಾನಿ ಎಲ್ಲಿ ಮಾಡೋದು ಇವತ್ತು? ಅರೆ ಪಾರ್ವಕ್ಕ, ನಮ್ದುಗೆ ಮನೆಯಲ್ಲಿ ಇವತ್ತು ಬಿರಿಯಾನಿ ಮಾಡಿಲ್ಲ ಪಾರ್ವಕ್ಕ. ಆ ಶೌಟಜ್ಜಿ ಯಾವಾಗಲೂ ಬಿರಿಯಾನಿಗೆ ಕೊಡು ನಮ್ದಕ್ಕೆ, ಬಿರಿಯಾನಿಗೆ ಕೊಡು ನಮ್ದಕ್ಕೆ ಅಂತ ಇರ್ತಾಳೆ. ಎಲ್ಲಿಂದ ತಂದುಕೊಳ್ಳಿ? ದಿನಾನು ಬಿರಿಯಾನಿ ಮಾಡೋಕ್ಕಾಗುತ್ತದಾ? ಆ ಶೌಟಜ್ಜಿಗೆ ಬಿರಿಯಾನಿ ಬಿಟ್ಟರೆ ಇನ್ನೇನು ಕಣ್ಣಿಗೆ ಕಾಣೋದೇ ಇಲ್ಲ ಬಿಡು. ಸರಿ, ಬನ್ನಿ, ನಾವೇ ಮೂವರನ್ನೇ ಬೇಗ ಬೇಗ ಸಂಘದ್ದೆಲ್ಲ ಸಾಲ ಕಟ್ಬಿಟ್ಟು ಮನೆ ಕಡೆ ಹೋಗೋಣ. ಆ ಮೂದೇವಿಗಳು ಯಾವಾಗ ಬರ್ತಾರೋ ಬರಲಿ. ಹಾ ಲಕ್ಷ್ಮಿ, ಅಜ್ಜಯ್ಯ ನೋಡಿ ಎಷ್ಟು ಸಾಲ ಕಟ್ಟಿದಾಳ ಏನೋ. ತಿಂಗಳು ಬರ್ತಾಳೆ, ಕೈಯಲ್ಲಾಡ್ಸ್ಕೊಂಡ್ ಬರ್ತಾಳೆ. 1 ರೂಪಾಯಿ ಆದ್ರೂ ತಂದು ಕಟ್ಟಿದಾಳ ಅವಳು? ಅವಳೆಲ್ಲಿ ಕಟ್ಟಿದ್ದಾಳೆ? ಸ್ಟಾರ್ಟಿಂಗಲ್ಲಿ ಒಂದು 2,000 ದುಡ್ಡು ಕಟ್ಟಿದ್ದಾಳೆ ಅಷ್ಟೇ. 1 ರೂಪಾಯಿ ಕಟ್ಟಿಲ್ಲ ಅವಳು. ಅಸಲು ಕೂಡ ಕಟ್ಟಿಲ್ಲ ಅವಳು. ಬರಲಿ ಈ ಸಲ. ಆ ಸರ್ಗೆ ಹೇಳಿ ಚೆನ್ನಾಗಿ ಮಾಡಿಸ್ತೀನಿ ಮಾರಿ ಹಬ್ಬ. ಹಾಗಾದ್ರೆ ಬಡ್ಡಿ ಬೆಳೀತಾ ಇರ್ತದೆ. ಹೋಗ್ಲಿ ಬಿಡು, ಅವಳು ಕಟ್ತಿದ್ರೇನು ಬಡ್ಡಿ ಹಂಚ್ಕೊಳ್ಳೋಣಂತೆ ನಾವೇ. ಅರೆ ಪಾರ್ವಕ್ಕ, ಇದು ಒಳ್ಳೆ ಐಡಿಯಾ. ಅವಳು ಕಟ್ಟಿದ್ರೋಗ್ಲಿ, ಲಾಸ್ಟಲ್ಲಿ ಬಡ್ಡಿಗೆ ತಗೋಬಿಡೋಣ ನಾವು. ಹೂಕಣೆ, ಅವಳು ಬಡ್ಡಿ ಕಟ್ಟಿ ಅದರಲ್ಲಿ ನಾನು ಒಂದು ನಕ್ಲೀಸ್ ಮಾಡಿಸ್ಕೊಬಿಡ್ತೀನಿ. ಅರೆ ಲಕ್ಷ್ಮಿದು ಅಕ್ಕ, ಬಂಗಾರದ ರೇಟಿಗೆ ಇಲ್ಲ 7,000 ಆಗಿಬಿಟ್ಟಿದೆ. ನಮ್ಮಂಥವ್ರು ಬಂಗಾರಿಗೆ ತಗೊಳಕ್ಕೆ ಆಗುತ್ತದಾ? ಏನು 7,000 ಆಗಿದೆಯಾ? ಅಯ್ಯೋ, ನಾನು 5,000 ಅಂದ್ಕೊಂಡೇ ಇದ್ದೀನಿ. ಮತ್ತು ಇವಳು ಬಡ್ಡಿ ಜಾಸ್ತಿನೇ ಕಟ್ಟಲಿ ಬಿಡು. ನಾವು 1 ಗ್ರಾಮ್ ಚಿನ್ನ ಆದರೂ ತಗೋಬೋದು. ಅಯ್ಯೋ, ನೀವು ಬಿಡಮ್ಮ ಪಾತಿ, ಮಸ್ತಾಗಿ ಇಟ್ಕೊಂಡಿರ್ತೀರ. ನಿಮ್ಗೇನು ಒಡವೆಗಳಿಗೇನು ಬರ ಇಲ್ಲ. ಓಹೋ, ಏನೇ ರತ್ನ, ಮೂದೇವಿಗಳು ಇವತ್ತು ಇಷ್ಟು ಬೇಗ ಬಂದ್ಬಿಟ್ಟಿದ್ದಾರೆ. ಸೂರ್ಯ ಯಾವ ಕಡೆ ಹುಟ್ಟಿದಾನೋ ಏನೋ ಇವತ್ತು. ಹ್ಞೂ ಕಣೆ ಅಕ್ಕ, ಮೂವರು ಬಂದು ಕೂತ್ಕೊಬಿಟ್ಟಿದ್ದಾರೆ ಇವತ್ತು. ಇವತ್ತು ಗುಡುಗು ಸಹಿತ ಭಾರಿ ಮಳೆ. ಸೂರ್ಯ ಹುಟ್ಟ ಕಡೆನೇ ಹುಟ್ಟಿದಾನೆ. ಇವತ್ತು ನೀನು ಯಾವ ಕಡೆ ಸಾಯ್ತೀಯೋ ಅದನ್ನ ನೋಡು ಮೊದಲು. ಓಹೋ, ಏನಿವತ್ತು ಸುಂದರಿ ಗರಂ ಮಸಾಲ ಆಗ್ಬಿಟ್ಟಿದ್ದಾಳೆ. ಯಾಕೆ ಬೋಡಿ? ಸಂಘಕ್ಕೆ ಯಾವಾಗ ನೋಡ್ರು ಲೇಟಾಗಿ ಬರ್ತೀಯ. ಇನ್ನೇನು ನಮ್ಗಿನ್ನೇನು ಮಾಡೋಕ್ಕೆ ಕೆಲಸ ಇಲ್ವೇನು? ತಿರ್ಕೊಂಡು ತಿಂಬೋರ್ಗೆಲ್ಲನೂ ನಾವು ಕಾಯ್ಕೊಂಡು ಕುತ್ಕೋಬೇಕೇನೋ. ಇನ್ಮೇಲೆ ಸಂಘಕ್ಕೆ ಯಾರೇ ಲೇಟಾಗಿ ಬಂದ್ರೂ 10 ರೂಪಾಯಿ ಫೈನ್ ಹಾಕ್ತೀವಿ. ಹಾಗೆ ಒಂದಿನ ಸಂಘಕ್ಕೆ ಬರ್ದಿದ್ರು 20 ರೂಪಾಯಿ ಫೈನ್ ಹಾಕ್ತೀವಿ. ಹಾಗೆ ಏನಾದರೂ ಲೋನ್ ಒಂದಿನ ಕಟ್ಟಿಲ್ಲ ಅಂತಂದ್ರೆ ಬಡ್ಡಿಗೆ ಬಡ್ಡಿ, ಚಕ್ರ ಬಡ್ಡಿ ಹಾಕ್ತೀವಿ. ಇವೆಲ್ಲ ಜ್ಞಾಪಕ ಇರಲಿ. ಕೈಯಲ್ಲಾಡ್ಸ್ಕೊಂಡು ಬಂದ್ಬಿಡೋದಲ್ಲ. ದುಡ್ಡು ತಗೊಂಡು ಬಂದು ಕಟ್ಟೋಗ್ಬೇಕು ನೀವು ಸಂಘಗಳಿಗೆ. ಓಹೋ, ಏನು ಸಂಘ ನಿಮ್ಮ ಅಪ್ಪಂದು? ಹೆಂಗಂದ್ರಂಗೆ ರೂಲ್ಸ್ ಮಾಡೋಕ್ಕೆ? ಓಹೋ, ಎಲ್ಲಿಂದ ಬಂದ್ಬಿಟ್ಲು ಇವಳು ಹೊಸ್ದಾಗಿ? ಸಾಕು, ಜಾಸ್ತಿ ಮಾತಾಡಿದ್ದು. ಸರ್ ಬರ್ತಾರೆ, ಇನ್ನಿಂದು 350 ರೂಪಾಯಿ ಲೋನ್ದು ಅಮೌಂಟ್ ಕಟ್ಬಿಟ್ಟು ಹೋಗ್ತಾ ಇರು. 350 ರೂಪಾಯಿ ಆಗ್ಬಿಟ್ಟಿದ್ಯಾ? ಅಯ್ಯೋ ಲೇ ರತ್ನ, ನನ್ನ ಹತ್ರ ಬರೀ 100 ರೂಪಾಯಿ ಇದೆ ಕಣೆ. 150 ಇದ್ರೆ ಕೂಡ ಮಾನ ಮರ್ಯಾದೆ ತೆಗೆದು ಬಿಡ್ತಾಳೆ ಇವತ್ತು ಇವಳು. ಅಯ್ಯೋ ಇಲ್ಲ ಕಣಕ್ಕೋ, ನನ್ನ ಹತ್ರ ಇಲ್ಲ. ನಾನು ಬರೀ ಉಳಿತಾಯಕ್ಕೆ ತಂದಿದ್ದೀನಿ ಅಷ್ಟೇ. ನಾನೇನು ಸಾಲ ತಗೊಂಡಿಲ್ವಲ್ಲ, ನಾನು ಬರೀ ಉಳಿತಾಯಕ್ಕೆ ಅಷ್ಟೇ ತಂದಿರೋದು. ಅಯ್ಯೋ, ಏನು ಮಾಡಲಿ, ಈ ಮುಂಡೆಯರ ಹತ್ರ ನನ್ನ ಮಾನ ಮರ್ಯಾದೆ ಎಲ್ಲ ಹೋಗ್ಬಿಡ್ತದಲ್ಲಪ್ಪ. ಏನಪ್ಪ ಮಾಡಲಿ? ಲೇ ಪಾತಿಯ, ಒಂದು 150 ರೂಪಾಯಿ ಇದ್ದರೆ ಕೊಡೆ. ನಾನಿವತ್ತು ಬರೀ ಅಸಲು ಕಟ್ಟೋದು ಅಂತ ಹೇಳ್ಬಿಟ್ಟು ಮರ್ತು ಬಂದ್ಬಿಟ್ಟಿದ್ದೀನಿ. 150 ಇದ್ರೆ ಕೊಡು, ನಾ ಮನೆಗೆ ಹೋತಲೇ ಕೊಟ್ಬಿಡ್ತೀನಿ. ಅರೆ, ನಮ್ದಕ್ಕೆ ಕಾಸು ಇಲ್ಲ, ನಾನು ಏನು ತಂದಿಲ್ಲ. ನಾನು ಬರೀ ಅಸಲಿಗೆ ತಂದಿದ್ದೀನಿ ಅಷ್ಟೇ.
ಹಾಂ, ಈ ಬಿಲ್ಡಪ್ಗೇನು ಕಮ್ಮಿ ಇಲ್ಲ, ಅದಕ್ಕೆ ನಿನ್ನ ಬಿಲ್ಡಪ್ ಜೈ ಅನ್ನೋದು. ಹಾಂ ಸರ್ ಬರ್ತಾ ಇದ್ದಾರೆ. ಇವಾಗ ಏನು ಮಾಡ್ತೀಯೋ ಮಾಡು. ಲೇ ರತ್ನ, ನಾನು ಮೊದಲು ಇಲ್ಲಿಂದ ಎಸ್ಕೇಪ್ ಆಗ್ತೀನಿ. ಸರ್ ಕೇಳಿದ್ರೆ ಜಯಮ್ಮ ಸತ್ತೋದ್ಲು ಅಂತ ಹೇಳು. ಅಯ್ಯೋ ಯಾಕಕ್ಕ ಹಂಗೆ ಹೇಳ್ತಾ ಇದ್ಯಾ? ಅಯ್ಯೋ ಇನ್ನೇನು ಮತ್ತೆ 1.5 ಲಕ್ಷ ಸಾಲ ಆಯ್ತು, ಎಲ್ಲಿಂದ ತಂದು ಕಟ್ಲಿ? ಸರಿ ಹಂಗೆ ಹೇಳು, ನಾನು ಹೋಗ್ತಾ ಇದ್ದೀನಿ. ಬಾಯ್. ಸರಿ ಹಂಗೆ ಹೇಳು, ಮರಿದಂಗೆ ನಾನು ಹೋಗ್ತಾ ಇದ್ದೀನಿ. ಮೂದೇವಿ ಎಲ್ಲಿಗೆ ಹೋಗ್ತಾ ಇದೆಯಾ? ಬಾರೇ, ದುಡ್ಡು ಕಟ್ಬಿಟ್ಟು ಹೋಗು. ಹಾಂ ಏನಮ್ಮ, ಎಲ್ಲರೂ ದುಡ್ಡು ಕಟ್ಟಿದ್ದೀರಾ? ಕಲೆಕ್ಷನ್ ಆಯ್ತಾ? ಹಾಂ ಸರ್ ಆಗಿದೆ, ತಗೊಳ್ಳಿ ಬುಕ್ಕು ನೋಡಿ. ಇದ್ಯಾರಿದು ಜಯಮ್ಮ? ದುಡ್ಡೇ ಕಟ್ಟಿಲ್ವಲ್ಲ ಲೋನ್ದು? ಹಾಂ ಸರ್, ಅವಳು ಈಗ ಓಡೋದ್ಲು. ನೀವು ಬರ್ತಾಳೆ ನೋಡ್ಬಿಟ್ಟು ದುಡ್ಡು ಕಟ್ಟಬೇಕಾಗುತ್ತೆ ಅಂತ ಓಡೋದ್ಲು ಸರ್. ಹೌದಾ? ಹಾಗಾದರೆ ನೀವೆಲ್ಲರೂ ಅವಳ ದುಡ್ಡು ನೀವೇ ಕಟ್ಟಬೇಕು. ಹಾಂ, ನಾವ್ಯಾಕೆ ಕಟ್ಟಬೇಕು ಅವಳ ದುಡ್ಡು? ನಾವು ಕಟ್ಟಲ್ಲ. ಹಾಂ, ಹಾಗಾಗಲ್ಲ. ನೀವೆಲ್ಲರೂ ಒಪ್ಪಿಗೆ ಕೊಟ್ಟು ತಾನೇ ಅವಳಿಗೆ ಲೋನ್ ಕೊಡಿಸಿದ್ದು. ಈಗ ನೀವೇ ಕಟ್ಟಬೇಕು. ನೀವೇ ಜವಾಬ್ದಾರರು. ಇವಾಗೆಲ್ಲರೂ ನೀವೇ ಸೇರಿ ಕಟ್ಟಬೇಕು ಸಾಲನ. ಕಟ್ರಿ ಎಲ್ಲರೂ. ಹಾಂ, ಇಲ್ಲ ನಾವು ಕಟ್ಟಲ್ಲ. ಅವಳು ತಗೊಂಡ್ರೆ ಸಾಲಕ್ಕೆ ನಾವ್ಯಾಕೆ ಕಟ್ಟೋಣ? ಹೌದು ನಾವು ಕಟ್ಟೋದಿಲ್ಲ. ಇಲ್ಲ, ನೀವೇ ಕಟ್ಟಬೇಕು. ಇಲ್ಲಾಂದರೆ ನಾನು ಆಫೀಸಿಗೆ ಕಂಪ್ಲೇಂಟ್ ಮಾಡ್ತೀನಿ.